ಮುಖ್ಯಮಂತ್ರಿ ಆಗಿದ್ರು ಎಷ್ಟು ದಿನ ಒಬ್ಬಂಟಿಯಾಗಿ ಅಟ್ಲೀಸ್ಟ್ ಈಗ 13 ಜನ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. BJPಯವರು ಇನ್ನು ಮರೆತು ಬಿಡಿ ನೀವು ಹಗಲು ಕನಸು ಕಾಣೋದನ್ನು. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದು DK ಶಿವಕುಮಾರ್ ಅವರ ಸರ್ಕಾರ ಸಂಘಟನೆಗೆ ಸರ್ಕಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ, ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸವನ್ನು ಮಾಡುವಂಥ ಸರ್ಕಾರ ಇದೆ. ನೀವು ಬರೀ ಇದೇ ರೀತಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆರೋಪ ಮಾಡಿ ಇನ್ನು ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿರೀಕ್ಷೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರ್ಬೋದು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, 6 ವರ್ಷ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಮಸ್ಯೆಗಳಿದ್ದಾವೆ, ಯಾಕಂದರೆ ಭೌಗೋಳಿಕವಾಗಿ ನಾವು ನೋಡಬೇಕಾಗುತ್ತೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಂತ ಹೇಳಿ ನಾವು ಭೌಗೋಳಿಕವಾಗಿ ನೋಡಿದಾಗ ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಸನ್ನದ್ಧರಾಗ್ತಾರೆ. ನಮ್ಮ ಬಯಕೆ, ನಮ್ಮ ಬೇಡಿಕೆ ಏನು ಅಂತಂದರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡಬೇಕು ಅಂತಂದರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂಥ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ತಿರ ಇದೆ, ಗೋವಾಗೂ ಹತ್ತಿರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಈ ಕಡೆ ಬರಬೇಕು, ಜಾಬ್ ಕ್ರಿಯೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ, ನಮ್ಮ ಜನರ ದೊಡ್ಡ ಬಯಕೆ. ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ. ಕೈಗಾರಿಕಾ ಪ್ರದೇಶಗಳಿಗೆ ಭೂಮಿ ಇಲ್ಲ ಅಂತೇಳಿ ಯಾವುದು ಬರ್ತಾ ಇಲ್ಲ ಅಂತೇಳಿ ಅದಕ್ಕೆ ಸರ್ಕಾರದಿಂದ ಭೂಮಿ ವಸೂಲಿ ಕೆಲಸ ಖಂಡಿತವಾಗ್ಲೂ ಅದನ್ನು ನಾವು ಈಗ ಮಾಡಬೇಕಾಗಿದೆ. ಯಾಕಂತಂದರೆ ಕೈಗಾರಿಕೆಗಳು ಬೆಳಿಬೇಕು. ನಮ್ಮ ದೇಶ, ನಮ್ಮ ಭಾರತ ದೇಶ ರೈತರ ದೇಶ. ರೈತರಿಗೂ ಅನುಕೂಲ ಆಗಬೇಕು, ಉದ್ಯಮಗಳು ಕೂಡ ಬೆಳಿಬೇಕು, ಮಕ್ಕಳಿಗೆ ಕೆಲಸ ಕೂಡ ಔದ್ಯೋಗಿಕವಾಗಿ ಕೂಡ ಬೆಳಿಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ರೈತರು ಕೂಡ ಮನಸ್ಸು ಮಾಡಬೇಕು, ಸರ್ಕಾರನೂ ಮನಸ್ಸು ಮಾಡಬೇಕು. ಕೈ ಜೋಡಿಸಿದಾಗಲೇ ಅಭಿವೃದ್ಧಿ ಆಗುತ್ತೆ. ಬೆಳಗಾವಿನಲ್ಲಿ ನಮಗೆ ಇಂಡಸ್ಟ್ರಿಯಲನ್ನು ಬೆಳೆಸಲಿಕ್ಕೆ ಜಾಗ ಸಿಗ್ತಾ ಇಲ್ಲ, ದಟ್ ಈಸ್ ಟ್ರೂ. ಆದರೂ ಕೂಡ ರೈತರ ಜೊತೆ ಮಾತನಾಡಿ ನಾವು ಅನುಕೂಲವನ್ನು ಮಾಡ್ತೀವಿ. ಯಾಕಂತಂದರೆ ಕೈಗಾರಿಕೆ ಬೆಳೆದ್ರೆ ಪ್ರದೇಶ ಬೆಳೆಯುತ್ತೆ ಅನ್ನುವಂಥ ವಿಶ್ವಾಸ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತ ಹೇಳಿ ಮುಂಚೆಯಿಂದನೂ ಕೂಡ ನಾನು ತಮ್ಮ ಎದುರುಗಡೆ ಹೇಳಿದ್ದೇನೆ, ಬಹಳ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ. ಬಟ್ ಈಗ ಅದು ಅಪ್ರಸ್ತುತ. ಪ್ರಥಮ ಬಾರಿಗೆ ಅವರು ಬರ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಗೃಹಲಕ್ಷ್ಮಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಿ. ಆದರೆ ಕೊನೆ ಹಂತದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರನ್ನು ಕೆಡಿಸುವಂತ ಯತ್ನ ನಡೀತಾ ಇಲ್ಲ. ಇದು ವಿರೋಧ ಪಕ್ಷದವರು ಆರೋಪವನ್ನು ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ಆದರೆ ಸತ್ಯಾಸತ್ಯತೆ ಏನನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಪ್ರಯತ್ನ ಅದು CM ಅವರು ಬರ್ತಾರೆ, ತಾವು ಅದನ್ನು ಪ್ರಶ್ನೆ ಮಾಡಿ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.